ಮಹಿಳಾ ಮುಖಂಡರಾದ ಶ್ರೀಮತಿ ಗೀತಾ ಸುರೇಶ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ವರಮಹಾಲಕ್ಷ್ಮಿ ದೇವಿಯ ವಿಗ್ರಹವನ್ನು ವಿಶೇಷವಾಗಿ ಹೂವು, ಆಭರಣ ಹಾಗೂ ವಿವಿಧ ಅಲಂಕಾರಗಳಿಂದ ಸುಂದರವಾಗಿ ಸಿಂಗರಿಸಲಾಗಿತ್ತು. ಗೀತಾ ಸುರೇಶ್ ಅವರು ಕುಟುಂಬಸ್ಥರೊಂದಿಗೆ ಭಕ್ತಿ ಭಾವದಿಂದ ವಿಶೇಷ ಪೂಜೆ ಸಲ್ಲಿಸಿ ಮಹಾಲಕ್ಷ್ಮಿ ದೇವಿಗೆ ಆರತಿ ಬೆಳಗಿದರು. ಮನೆಯಲ್ಲೆಲ್ಲ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು, ಪೂಜಾ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಹಾಗೂ ಆತ್ಮೀಯರು ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ವರಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ಪ್ರತಿಯೊಂದು ಕುಟುಂಬದಲ್ಲೂ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮುಖಂಡರಾದ ಶ್ರೀಮತಿ ಗೀತಾ ಸುರೇಶ್ ಅವರು ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ, ಗಿರಿಗಳ ಸಾಲುಗಳು ಹಳತೆಯಾಗಿರಲು, ಪುಣ್ಯದ ಭಕ್ತಿಯೇ ಹೊತ್ತಿಕೊಂಡಿರಲು, ಬೆಳಗುತ್ತಿದೆ ಬೆಳಗುತ್ತಿದೆ ಆನಂದ ಜ್ಯೋತಿ, ಜ್ಯೋತಿ ಬೆಳಗುತ್ತಿದೆ ಪರಂ ಜ್ಯೋತಿ ಬೆಳಗುತ್ತಿದೆ. ಬೆಳಗು ಭುವನದ ಮೇಲೆ ಬೆಳಗು ಧರ್ಮಸ್ಥಳ, ಜಗದ ಕಣ್ಮಣಿಯಾಗಿ ಬೆಳಗು ಅದೇ ಜಗತ್ತಿಗೆ ಪಂಪ. ಸ್ವಾಮಿಯೇ ಶರಣಮ್ಮಯ್ಯಪ್ಪ, ಸ್ವಾಮಿಯೇ ಶರಣಂ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ಕುಣಿಸುತ್ತ ಬಾರೆ, ಮನಕ್ಕೆ ಮಾನವ ಸಿದ್ಧಿಯ ತೋರೆ. ಗೆಜ್ಜೆ ಕಾಲ್ಗಳ ಕುಣಿಸುತ್ತ ಬಾರೆ, ಮನಕ್ಕೆ ಮಾನವ ಸಿದ್ಧಿಯ ತೋರೆ. ಜನಕರಾಯನ ಕುವಾರಿ ಬೇಗ, ಅತಿತ್ತ ಗದಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ದೇವರ ನಾಮ ಬಾಯಿಗೆ ಬರಲಿ, ರಾಗ ತಾಳ ಹೇಗೆ ಇರಲಿ ಎಂದು ದೇವರಲ್ಲಿ ಒಂದು ಹಾಡನ್ನಾಡಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ವರಮಹಾಲಕ್ಷ್ಮಿ ಅಂದರೆ ಹೆಸರಲ್ಲೇ ಇದೆ, ವರವನ್ನು ನೀಡುವ ಮಹಾಲಕ್ಷ್ಮಿ ದೇವಿ ಅಂತ. ಸರ್ವ ಎಲ್ಲ ನನ್ನ ಸಹೋದರ ಸಹೋದರಿಯರು, ಮಾತಾ ಭಗಿನಿಯರಿಗೆ ತುಂಬು ಹೃದಯದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಸ್ನೇಹಿತರೆ, ಯಾರಿಗೂ ಅಮ್ಮ ಲಕ್ಷ್ಮೀ ಪುತ್ರಿ ಯಾರಿಗೂ ಬೇಡ ಅಂತೀವಿ, ಪ್ರತಿಯೊಬ್ಬರಿಗೂ ಬೇಕು. ಎಲ್ರಿಗೂ ಆರೋಗ್ಯ ಐಶನ್ನು ಕೊಟ್ಟು ಕಾಪಾಡಲಿ ನಾಡಿನ ಸಮಸ್ತ ಜನತೆಗೆ ಎಂದು, ಸರ್ವೇ ಜನೋ ಸುಖಿನೋ ಭವತು ಎಂದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನು ಅರಸಿ ಪೂಜಿಸಿ ಭಕ್ತಿಪೂರ್ವಕ ಹೊಂದುತ್ತಾ ಇದ್ದಾರೆ. ಎಲ್ರಿಗೂ ದೇವರು ಆರೋಗ್ಯ ಐಶ್ ಕೊಡಲಿ, ಧನಾತ್ಮಕ ಶಕ್ತಿ ಕೊಡಲಿ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ಆದರೂ ಹಣ ಬೇಕಲ್ಲವೇ? ಹಾಗಾಗಿ ಎಲ್ಲರೂ ಅಮ್ಮ ನನಗೆ ವರ ಕೊಡು, ಅಮ್ಮ ನನಗೆ ಕೊಡು, ಧನಾತ್ಮಕ ಶಕ್ತಿ ಕೊಡು, ಸಕಾರಾತ್ಮಕ ಶಕ್ತಿ ಕೊಡು, ನಮಗೆ ಕನಕಲಕ್ಷ್ಮಿ ಕೊಡು ಅಂತ ಕೇಳ್ತಾರೆ, ಧನಲಕ್ಷ್ಮಿ ಕೊಡು ಅಂತ ಕೇಳ್ತಾರೆ. ಕೆಲವು ಆರೋಗ್ಯವೇ ಭಾಗ್ಯ, ಆರೋಗ್ಯ ಲಕ್ಷ್ಮಿ ಕೊಡು ಅಂತ ಹೇಳ್ತಾರೆ. ಅಷ್ಟಲಕ್ಷ್ಮಿಯರನ್ನು ಬೇಕು ಅಂತಾರೆ. ಹಾಗೆ ಪ್ರತಿಯೊಂದು ನಮ್ಮ ಮನುಷ್ಯನ ದೇಹಕ್ಕೆ ಅಂಗಾಂಗಗಳು ಹೇಗೆ ಬೇಕು ಹಾಗೆ ನಮ್ಮ ಮೂಲಭೂತಕ್ಕೆ ಎಲ್ಲ ಮಹಾಲಕ್ಷ್ಮಿ ಬೇಕು. ಸ್ನೇಹಿತರೆ, ಎಲ್ಲರ ಮನೆಯಲ್ಲಿ ವಿಜೃಂಭಣೆಯಿಂದ ಸಡಗರ ಸಂಭ್ರಮೆಯಿಂದ ಮಾಡಿದ್ದೀರಾ. ಈ ನಾಡಿನ ಸಮಸ್ತ ಜನರಿಗೆ ಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರ ಆರೋಗ್ಯ ಆಯುಷ್ಕೊಟ್ಟು ಕಾಪಾಡೋಣ.